ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಪ್ರಕೃತಿ ಎಷ್ಟು ಭಯಂಕರವಾಗಿರುತ್ತೋ ಅಷ್ಟೇ ಸುಂದರವಾಗಿರುತ್ತೆ. ಆದರೆ ಇದೇ ಪ್ರಕೃತಿ ಮಾಡುವ ವಿಚಿತ್ರವಾದ ಕೆಲವು ಅದ್ಭುತಗಳ ಬಗ್ಗೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ರೀತಿ ಪ್ರಕೃತಿ ಕ್ರಿಯೇಟ್ ಮಾಡಿರುವ ಆ ವಿಚಿತ್ರವಾದ ಅದ್ಭುತಗಳು ಯಾವುವು ಎಂಬುದನ್ನು ನೋಡಿಬಿಡೋಣ. ಆದ್ದರಿಂದ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ವಾಲ್ಕನೋ ವಿತ್ ಬ್ಲೂ ಲಾವಾ. ಮಾಮೂಲಿಯಾಗಿ ಲಾವಾ ಅಂದರೆ ಯಾವಾಗಲೂ ಕೆಂಪು ಅಥವಾ ಕೇಸರಿ ಬಣ್ಣದ ಬೆಂಕಿ ಕೆಂಡದಿಂದ ಇಷ್ಟೊಂದು ಭಯಂಕರವಾಗಿ ಕಾಣಿಸುತ್ತೆ. ಅದರ ಹತ್ರ ಹೋಗೋಕ್ಕೂ ಕೂಡ ನಡುಕ ಹುಟ್ಟಿಸುವ ರೀತಿಯಲ್ಲಿ ಇರುತ್ತೆ. ಆದರೆ ನೀವೀಗ ಇಲ್ಲಿ ನೋಡ್ತಾ ಇರುವ ಲಾವಾ ತುಂಬ ವಿಚಿತ್ರವಾಗಿ ನೀಲಿ ಬಣ್ಣದಲ್ಲಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಈ ಅದ್ಭುತವಾದ ದೃಶ್ಯ ಡೇ ಟೈಮ್ಗಿಂತ ನೈಟ್ ಟೈಮಲ್ಲಿ ತುಂಬ ಸುಂದರವಾಗಿ ಕಾಣಿಸುತ್ತೆ. ಹಾಗಾದರೆ ಈ ಲಾವಾ ಯಾಕೆ ಈ ರೀತಿ ನೀಲಿ ಬಣ್ಣದಲ್ಲಿ ಕಾಣಿಸುತ್ತಾ ಇದೆ ಅಂದರೆ, ಈ ಲಾವಾದಲ್ಲಿ ಸಲ್ಫರಿಕ್ ಗ್ಯಾಸಸ್ ಜಾಸ್ತಿ ಮೊತ್ತದಲ್ಲಿ ಇರೋದ್ರಿಂದ ಅವು ಗಾಳಿಯಲ್ಲಿ ಮಿಕ್ಸ್ ಆಗೋದ್ರಿಂದ ಅದರ ಫ್ಲೇಮ್ ಈ ರೀತಿ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಇದು ನೋಡೋಕ್ಕೆ ಎಷ್ಟು ಅದ್ಭುತವಾಗಿ ಸುಂದರವಾಗಿ ಕಾಣಿಸ್ತಾ ಇದ್ರೂ ಕೂಡ ಈ ಪ್ರದೇಶ ಪೂರ್ತಿಯಾಗಿ ವಿಷಪೂರಿತವಾದ ಗ್ಯಾಸಸ್ನಿಂದ ತುಂಬಿ ಹೋಗಿರುತ್ತೆ. ಅದಕ್ಕಾಗಿ ಸಾಧಾರಣ ವ್ಯಕ್ತಿ ಇಲ್ಲಿಗೆ ಹೋಗುವುದು ತುಂಬ ಅಪಾಯ ಅಂತ ಹೇಳ್ಬೋದು. ಆದರೆ ಸಲ್ಫರ್ಗೋಸ್ಕರ ಇಲ್ಲಿ ಕೆಲಸ ಮಾಡುವ ಈ ವರ್ಕರ್ಗಳಿಗೆ ಮಾತ್ರ ಈ ಅಪಾಯಗಳು ತಪ್ಪಲ್ಲ. ಇದು ಇಷ್ಟೊಂದು ಭಯಂಕರವಾದ ಪ್ರದೇಶದಲ್ಲಿ ಕೆಲಸ ಮಾಡುವುದರಿಂದ ದೀರ್ಘಕಾಲದಲ್ಲಿ ಇವರಿಗೆ ತೊಂದರೆಗಳು ಕೂಡ ಖಂಡಿತ ಬರುತ್ತವೆ. ಈ ಭಯಂಕರವಾದ ಪ್ರದೇಶ ಇಂಡೋನೇಷಿಯಾದಲ್ಲಿದೆ. ನಂಬರ್ 2, ಪ್ರೈ ಗೀಸರ್. ಯುಎಸ್ನ ನೆವಾಡಾದಲ್ಲಿರುವ ವಾಶ್ ಎಂಬ ಪ್ರದೇಶದಲ್ಲಿ ಪ್ರಕೃತಿ ಒಂದು ಭಯಂಕರವಾದ ಪ್ರದೇಶವನ್ನು ಸೃಷ್ಟಿ ಮಾಡಿದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರುವ ಈ ಕಲ್ಲಿನಿಂದ ಯಾವಾಗಲೂ ನೀರು ಎಂಬುದು ಹೊರಗಡೆ ಚಿಮ್ಮುತ್ತಾ ಇರುತ್ತೆ. ಅದು ಕೂಡ ಇಲ್ಲಿ ಚಿಮ್ಮುತ್ತಾ ಇರುವ ನೀರು ಮಾಮೂಲಿ ನೀರಲ್ಲ, ಭಯಂಕರವಾದ ಬಿಸಿಯಿಂದ ಕೂಡಿರುತ್ತೆ. ಈ ನೀರು ಸರಿಸುಮಾರು 12 ಅಡಿಗಳಷ್ಟು ಎತ್ತರದವರೆಗೆ ಚಿಮ್ಮುತ್ತಾ ಇರುತ್ತೆ. ಹಾಗಾದರೆ ನಿಜಕ್ಕೂ ಈ ಪ್ರದೇಶ ಈ ರೀತಿ ಯಾಕೆ ಬದಲಾಗಿದೆ ಅಂದರೆ, 1964ರಲ್ಲಿ ಕೆಲವು ಮಿನರಲ್ಸ್ಗೋಸ್ಕರ ಒಂದು ಕಂಪನಿ ಈ ಜಾಗದಲ್ಲಿ ಅಗೆಯಲು ಶುರು ಮಾಡಿದಾಗ ಆ ಸಮಯದಲ್ಲಿ ಅಕಸ್ಮಾತ್ ಆಗಿ ಈ ರೀತಿ ನೀರು ಚಿಮ್ಮುವುದು ಶುರುವಾಗುತ್ತೆ. ಆಗಿನಿಂದ ಈಗಿನವರೆಗೆ ಆ ನೀರು ಹೊರಗಡೆ ಚಿಮ್ಮುವುದು ಮಾತ್ರ ನಿಂತಿಲ್ಲ. ಈ ಪ್ರದೇಶ ಇಷ್ಟೊಂದು ವಿಚಿತ್ರವಾಗಿರುವುದರಿಂದ ಟೂರಿಸ್ಟ್ಗಳು ಕೂಡ ಇಲ್ಲಿಗೆ ಬರ್ತಾ ಇರ್ತಾರೆ. ನಿಜ ಹೇಳಬೇಕಂದ್ರೆ ಈ ಪ್ರದೇಶದಲ್ಲಿ ಮನುಷ್ಯ ಹೋಗಬಾರ್ದು. ಯಾಕೆಂದ್ರೆ ಆ ಪ್ರದೇಶದಲ್ಲಿ ರಿಲೀಸ್ ಆಗುವ ಭಯಂಕರವಾದ ವಿಷಪೂರಿತ ಗ್ಯಾಸ್ ಮನುಷ್ಯರಿಗೆ ತುಂಬಾ ಅಪಾಯಕಾರಿ. ಅದಕ್ಕಾಗಿ ಇಲ್ಲಿಗೆ ಟೂರಿಸ್ಟ್ಗಳು ಬಂದರೂ ಕೂಡ ಅದನ್ನು ನೋಡಿದ ತಕ್ಷಣ ಮತ್ತೆ ವಾಪಸ್ ಬಂದ್ಬಿಡ್ತಾರೆ. ನಂಬರ್ 3, ವಾಲ್ಕೆನೋ ಬೋರ್ಡಿಂಗ್ ಸೆಂಟ್ರಲ್. ಅಮೆರಿಕದಲ್ಲಿರುವ ನಿಕರ್ಗುವಾ ಎಂಬ ದೇಶದಲ್ಲಿ ಶೆರೋ ಎಂಬ ಒಂದು ಆಕ್ಟಿವ್ ವಾಲ್ಕೆನೋ ಇದೆ. ಹಾಗಾದ್ರೆ ಇಷ್ಟೊಂದು ಭಯಂಕರವಾದ ಈ ಜ್ವಾಲಾಮುಖಿಯ ಹತ್ರ ಜನರು ಯಾಕೆ ಹೋಗ್ತಿದ್ದಾರೆ ಗೊತ್ತಾ? ಆ ಜ್ವಾಲಾಮುಖಿಯ ಮೇಲಿಂದ ಈ ರೀತಿ ಜಾರಕ್ಕೆ, ಹೌದು, ಈ ಥ್ರಿಲ್ಲಿಂಗ್ ಮೂಮೆಂಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಅದರ ಸುತ್ತಮುತ್ತಲಿರುವ ಪ್ರಜೆಗಳು ಪ್ರತ್ಯೇಕವಾಗಿ ಈ ಪ್ರದೇಶಕ್ಕೆ ಬಂದು ಹೋಗ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ಥ್ರಿಲ್ಲಿಂಗ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ 2400 ಅಡಿಗಳಷ್ಟು ಎತ್ತರಕ್ಕೆ ಇರಬೇಕಾಗುತ್ತೆ. ನಂತರ ಅಲ್ಲಿಂದ ಈ ರೀತಿ ಬೋರ್ಡಿಂಗ್ ಎಂಜಾಯ್ ಮಾಡ್ತಾ ಇರ್ತಾರೆ. ಕೆಲವು ಜನರಿಗೆ ಈ ರೀತಿ ಜಾರುವುದು ತುಂಬಾ ಭಯಂಕರ ಅನಿಸಿದ್ರು, ಇನ್ನು ಕೆಲವು ಜನರಿಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಮಾತಿನಲ್ಲಿ ಹೇಳೋಕೆ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಗಂಟೆಗೆ 25 ಕಿಲೋಮೀಟರ್ ಸ್ಪೀಡ್ ನಿಂದ ಈ ರೀತಿ ಹಾರ್ತಾ ಇರ್ತಾರೆ. ನಿಜ ಹೇಳ್ಬೇಕಂದ್ರೆ ಈ ಪ್ರದೇಶದಲ್ಲಿ ಬೋರ್ಡಿಂಗ್ ಮಾಡೋದು ಅಷ್ಟು ಸುಲಭವಲ್ಲ. ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂದ್ರೂ ಕೂಡ ಅಷ್ಟು ಎತ್ತರದಿಂದ ಉರುಳುತ್ತಾ ಬೀಳಬೇಕಾಗುತ್ತೆ. ಒಂದು ಕಡೆ ಇದು ಮರೆಯಲಾಗದ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಅಷ್ಟೇ ಮರೆಯಲಾಗದ ಭಯಂಕರವಾದ ಘಟನೆಗಳು ಎದುರಾಗುವ ಹಾಗೆ ಮಾಡುತ್ತೆ. ನಂಬರ್ 4, ರೈನೋ ರಿವರ್. ಇಲ್ಲಿಯವರೆಗೆ ನಾವು ಹಸಿರು ಬಣ್ಣದಲ್ಲಿರುವ ನದಿಗಳನ್ನು ನೋಡಿದ್ದೀವಿ, ಕೆಂಪು ಬಣ್ಣದಲ್ಲಿರುವ ನದಿಗಳನ್ನು ನೋಡಿದ್ದೀವಿ, ಅದೇ ರೀತಿ ಪಿಂಕ್ ಕಲರ್ ನಲ್ಲಿರುವ ಸರೋವರವನ್ನು ಕೂಡ ನೋಡಿದ್ದೀವಿ. ಆದರೆ ಈಗ ನೀವಿಲ್ಲಿ ನೋಡ್ತಾ ಇರುವ ನದಿ ಮಲ್ಟಿ ಕಲರ್ ನಿಂದ ಒಂದು ಕಾಮನ್ ಬಿಲ್ಲಿನಂತೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಈ ಸುಂದರವಾದ ಮತ್ತು ಅದ್ಭುತವಾದ ನದಿ ಕೊಲಂಬಿಯಾದಲ್ಲಿದೆ. ಈ ನದಿ ನೋಡಕ್ಕೆ ಬಣ್ಣಗಳಿಂದ ಸುಂದರವಾಗಿ ಕಾಣಿಸುವುದರಿಂದ ಇದಕ್ಕೆ ರೈನೋ ರಿವರ್ ಎಂಬ ಹೆಸರು ಬಂದಿದೆ. ಆದರೆ ಇಲ್ಲಿ ವಿಚಿತ್ರ ಏನು ಅಂದ್ರೆ, ಆ ನದಿಯಲ್ಲಿರುವ ನೀರು ಬಣ್ಣದಲ್ಲಿ ಇರಲ್ಲ. ಮಾಮೂಲಿ ನೀರು ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಹಾಗಾದ್ರೆ ಇದು ಯಾಕೆ ಈ ರೀತಿ ಬಣ್ಣದಲ್ಲಿ ಕಾಣಿಸ್ತಾ ಇದೆ ಅಂದ್ರೆ, ಇದರಲ್ಲಿ ರಿಂಕೋಲಿಸ್ ಕ್ಲೇವಿಗೆ ಎಂಬ ಸಸಿಗಳು ಬೆಳೆಯುತ್ತವೆ. ಇವು ಬಣ್ಣದಲ್ಲಿ ತುಂಬಾ ಸುಂದರವಾಗಿರುತ್ತೆ. ಸೊ ಈ ಸಸ್ಯಗಳು ನದಿಯಲ್ಲಿ ಬೆಳೆಯುವುದರಿಂದ ಈ ನದಿ ಈ ರೀತಿ ಬಣ್ಣದಲ್ಲಿ ಇಷ್ಟು ಸುಂದರವಾಗಿ ಕಾಣಿಸುತ್ತೆ. ಹಾಗಾದ್ರೆ ಈ ಬಣ್ಣದ ನದಿ ನಿಮಗೆ ಇಷ್ಟವಾಗಿದ್ರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಬಿಡಿ. ನಂಬರ್ 5, ಅಂಡರ್ ವಾಟರ್ ಫಾಲ್. ನಾವು ಇಲ್ಲಿವರೆಗೆ ಬಹಳಷ್ಟು ವಿಡಿಯೋಗಳಲ್ಲಿ ತುಂಬಾ ಸುಂದರವಾದ ಜಲಪಾತಗಳನ್ನು ನೋಡಿದ್ದೀವಿ, ಅದೇ ರೀತಿ ಭಯಂಕರವಾದ ಜಲಪಾತಗಳನ್ನು ಕೂಡ ನೋಡಿದ್ದೀವಿ. ಆದರೆ ತುಂಬಾ ವಿಚಿತ್ರವಾಗಿ ಈ ಜಲಪಾತ ಸಮುದ್ರದ ಒಳಗೆ ಕ್ರಿಯೇಟ್ ಆಗಿದೆ. ಈ ವಿಚಿತ್ರವಾದ ಜಲಪಾತವನ್ನು ಪ್ರಕೃತಿಯೇ ಕ್ರಿಯೇಟ್ ಮಾಡಿದೆ. ಇದು ಆಫ್ರಿಕಾದಲ್ಲಿರುವ ಮಾರಿಷಿಯಸ್ ಎಂಬ ಪ್ರದೇಶ
ಪ್ರದೇಶದಲ್ಲಿದೆ. ಕೆಲವು ಜನರಿಗೆ ಇದು ತುಂಬ ಅದ್ಭುತವಾಗಿ ಕಾಣಿಸಿದರೆ ಇನ್ನು ಕೆಲವು ಜನರಿಗೆ ಮಾತ್ರ ತುಂಬ ಭಯಂಕರವಾಗಿ ಕಾಣಿಸುತ್ತೆ. ಯಾಕೆಂದರೆ ಈ ಜಲಪಾತ 500 ಅಡಿಗಳಷ್ಟು ಆಳದವರೆಗೆ ಇರುತ್ತೆ. ಈ ಸುಂದರವಾದ ನೋಟವನ್ನು ಮೇಲಿನಿಂದ ನೋಡಿದಾಗ ಅದು ಇಷ್ಟೊಂದು ಅದ್ಭುತವಾಗಿ ನಮಗೆ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಈ ಜಲಪಾತವನ್ನು ನೋಡ್ತಾ ಇದ್ರೆ ಅದೊಂದು ಆಪ್ಟಿಕಲ್ ಇಲ್ಯೂಷನ್ ಅಂತ ಕಾಣಿಸುವುದು ಇನ್ನೊಂದು ಅದ್ಭುತ ಅಂತ ಹೇಳಬಹುದು. ಹಾಗಾದ್ರೆ ಇಷ್ಟು ಸುಂದರವಾಗಿ ಮತ್ತು ಭಯಂಕರವಾಗಿ ಕಾಣಿಸುವ ಈ ಜಲಪಾತದ ಹತ್ತಿರ ಮನುಷ್ಯರಿಗೆ ಅನುಮತಿ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತಾನೆ ಹೇಳ್ಬಹುದು. ಆದರೆ ಈ ಪ್ರದೇಶ ಇಷ್ಟು ಅದ್ಭುತವಾಗಿರುವುದರಿಂದ ಬಹಳಷ್ಟು ಜನ ಟೂರಿಸ್ಟ್ಗಳು ವಿಮಾನಗಳ ಮೂಲಕ ಈ ವಿಜುವಲ್ಸ್ ಗಳನ್ನ ನೋಡಿ ಎಂಜಾಯ್ ಮಾಡ್ತಾ ಇರ್ತಾರೆ. ನಂಬರ್ 6, ರೋಲ್ ಟು ಕ್ಲಿಕ್ ಕ್ರೇಜಿ. ಕೆಲಸಗಳನ್ನು ಮಾಡುವವರಿಗೆ ಇದೊಂದು ಅದ್ಭುತ ಪ್ರದೇಶ ಅಂತ ಹೇಳ್ಬೋದು. ಇನ್ನು ಕೆಲವು ಜನರಾದರೆ ಇಲ್ಲಿಗೆ ಹೋಗಿ ಒಂದು ದೊಡ್ಡ ಸಾಹಸ ಮಾಡಿದ್ದೀನಿ ಎಂಬಂತೆ ಫೀಲ್ ಆಗ್ತಾ ಇರ್ತಾರೆ. ನಿಜ ಹೇಳ್ಬೇಕಂದ್ರೆ ಇದೊಂದು ಅತಿ ದೊಡ್ಡ ಬೆಟ್ಟದ ಪ್ರಾಂತ್ಯ. ಸೊ ಆ ಬೆಟ್ಟದ ಮೇಲೆ ಇರುವ ಈ ಕಲ್ಲು ಬಂಡೆ ಬಹಳಷ್ಟು ಜನ ಟೂರಿಸ್ಟ್ಗಳನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಈ ಪ್ರದೇಶದ ಹತ್ತಿರ ಹೋಗೋದು ಕೂಡ ಅಷ್ಟೇ ಈಜಿ ಅಲ್ಲ. ಯಾವುದೇ ರೀತಿಯ ವಾಹನಗಳು ಇಲ್ಲಿಗೆ ಹೋಗಲ್ಲ, ಕೇವಲ ನಡೆದುಕೊಂಡು ಮಾತ್ರ ಇಲ್ಲಿಗೆ ಹೋಗಬೇಕಾಗುತ್ತೆ. ಈ ಕಲ್ಲು ಬಂಡೆ ಈ ರೀತಿ ಇಷ್ಟು ವಿಚಿತ್ರವಾಗಿ ಕ್ರಿಯೇಟ್ ಆಗಿರೋದ್ರಿಂದ ಕೇವಲ ಈ ಕಲ್ಲು ಬಂಡೆಯ ಹತ್ತಿರ ಫೋಟೋಸ್ ಆ್ಯಂಡ್ ವಿಡಿಯೋಸ್ಗಳನ್ನು ತೆಗೆದುಕೊಳ್ಳುವ ಸಲುವಾಗಿ ಮಾತ್ರವೇ ಹೋಗ್ತಾ ಇರ್ತಾರೆ. ಬಟ್ ಯಾಕೆ ಇದು ಅತ್ಯಂತ ಡೇಂಜರಸ್ ಕಲ್ಲು ಬಂಡೆ ಅಂದರೆ ಅಕಸ್ಮಾತ್ ಆ ಕಲ್ಲಿನ ಮೇಲೆ ತೂಕ ಜಾಸ್ತಿಯಾಗಿ ಮುರಿದು ಬಿತ್ತು ಅಂದರೆ 980 ಅಡಿಗಳಷ್ಟು ಆಳದಲ್ಲಿ ಬಿದ್ದು ಬಿಡ್ತಾರೆ. ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾದ ಒಬ್ಬ ವಿದ್ಯಾರ್ಥಿ ಈ ಕಲ್ಲಿನ ಮೇಲೆ ಏರಿ ಸ್ಲಿಪ್ ಆಗಿ ಈ ಕಲ್ಲಿನ ಮೇಲಿಂದ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ. ಸೊ ಈ ಪ್ರದೇಶದಲ್ಲಿ ಸ್ವಲ್ಪ ಅಜಾಗರೂಕತೆಯಿಂದ ಇದ್ದರೂ ಕೂಡ ಅವರು 980 ಅಡಿಗಳಷ್ಟು ಆಳದಲ್ಲಿ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತೆ. ಇಷ್ಟೊಂದು ಭಯಂಕರವಾಗಿರುತ್ತೆ ಈ ಪ್ರದೇಶ. ಈ ಭಯಂಕರವಾದ ಪ್ರದೇಶ ನಾರ್ವೆ ದೇಶದಲ್ಲಿದೆ. ಇನ್ನು ನಂಬರ್ 7, ಇಂಟರ್ನಲ್ ಪ್ಲೇನ್ ಫಾಲ್ಸ್. ಮೊದಲನೇದಾಗಿ ನಿಮ್ಮಲ್ಲಿ ಬಫೆಲೋ ಎಂಬ ಹೆಸರಿನ ಒಂದು ನಗರ ಇದೆ ಅಂತ ಎಷ್ಟು ಜನರಿಗೆ ಗೊತ್ತು? ಹೌದು, ನಿಜವಾಗಲೂ ಬಫೆಲೋ ಎಂಬ ಹೆಸರಿನ ಒಂದು ನಗರವಿದೆ. ಈ ನಗರ ನ್ಯೂಯಾರ್ಕ್ ಸ್ಟೇಟ್ನಲ್ಲಿದೆ. ಈ ನ್ಯೂಯಾರ್ಕ್ ಅಲ್ಲಿರುವ ಬಫೆಲೋ ಎಂಬ ನಗರದ ಹೆಸರು ಎಷ್ಟು ವಿಚಿತ್ರವಾಗಿದೆ ಅಂದರೆ ಈ ನಗರದಲ್ಲಿ ಇನ್ನೊಂದು ವಿಚಿತ್ರ ಕೂಡ ನಡೀತಾ ಇದೆ. ಅದೇನೆಂದರೆ ಚೆಸ್ಟ್ನಟ್ ರೀಚ್ ಪಾರ್ಕ್ನಲ್ಲಿ ಕಂಟಿನ್ಯೂಸ್ ಆಗಿ ನಿಲ್ಲದೆ ಈ ಬೆಂಕಿ ಕೆಲವು ವರ್ಷಗಳಿಂದ ಉರಿತಾನೇ ಇದೆ. ನಿಜ ಹೇಳಬೇಕಂದ್ರೆ ನೀರಿರುವ ಜಾಗದಲ್ಲಿ ಬೆಂಕಿ ಇರಲ್ಲ. ಅಂಥದ್ದು ಇಲ್ಲಿ ನೀರಿನ ಜಲಪಾತ ಇದ್ದರೂ ಕೂಡ ಆ ಬೆಂಕಿ ಈ ರೀತಿಯಾಗಿ ಉರಿತಾ ಇರೋದನ್ನು ನೋಡಿ ಬಹಳಷ್ಟು ಜನ ಆಶ್ಚರ್ಯ ಆಗ್ತಾ ಇದ್ದಾರೆ. ಹಾಗಾದರೆ ಇದರಲ್ಲಿರುವ ಸೀಕ್ರೆಟ್ ಏನು ಅಂದರೆ ಮಾಮೂಲಿಯಾಗಿ ನಮ್ಮ ಭೂಮಿ ಕೆಲವು ಪೊರೆಗಳಿಂದ ಕ್ರಿಯೇಟ್ ಆಗಿದೆ ಎಂಬುದು ನಮ್ಮ ಎಲ್ಲರಿಗೂ ಗೊತ್ತು. ಸೊ ಈ ಜಾಗದಲ್ಲಿ ತುಂಬ ಆಳದವರೆಗೆ ಬಿರುಕುಗಳು ಬೀರೋದ್ರಿಂದ ಅದರಲ್ಲಿರುವ ನ್ಯಾಚುರಲ್ ಗ್ಯಾಸ್ ಈ ಜಾಗದಲ್ಲಿ ರಿಲೀಸ್ ಆಗ್ತಾ ಇರೋದರಿಂದ ಆ ಬೆಂಕಿ ಉರಿತಾ ಇದೆ. ಬಹಳಷ್ಟು ಜನರಿಗೆ ಈ ವಿಷಯ ಗೊತ್ತಾಗದೆ ಯಾವುದೋ ಒಂದು ದೊಡ್ಡ ಶಕ್ತಿ ಇದೆ ಎಂದು ನಂಬುತ್ತಾ ಇದ್ದಾರೆ. ಹಾಗಾದರೆ ಇಂತಹ ಒಂದು ದೃಶ್ಯ ನಮ್ಮ ಭಾರತದಲ್ಲಿದ್ದರೆ ನಮ್ಮ ಜನರು ಹೇಗೆ ರಿಯಾಕ್ಟ್ ಆಗ್ತಾ ಇದ್ರು ಎಂಬುದನ್ನು ತಪ್ಪದೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನಂಬರ್ 8, ನೈಕಾ ಮೈನಾ. ಮೆಕ್ಸಿಕೋದಲ್ಲಿರುವ ಚಿಕುವಾವ್ ಎಂಬ ಸಿಟಿಯಲ್ಲಿ ಯಾರು ನೋಡದಂಥ ಈ ಅದ್ಭುತವಾದ ಕ್ರಿಸ್ಟಲ್ ಮೈನ್ ಹೊರಗಡೆ ಬಿದ್ದಿದೆ. ಬರೋಬ್ಬರಿ 390 ಅಡಿಗಳಷ್ಟು ಆಳದವರೆಗೆ ಅಗಿತಾ ಇರುವಾಗ ಈ ಕ್ರಿಸ್ಟಲ್ಗಳು ಹೊರಗಡೆ ಬಿದ್ದಿವೆ. ಈ ಕ್ರಿಸ್ಟಲ್ಗಳು ನೋಡೋಕ್ಕೆ ಇಷ್ಟು ದೊಡ್ಡ ಸೈಜ್ನಲ್ಲಿ ಇಷ್ಟು ಶಾರ್ಪ್ ಆಗಿರೋದ್ರಿಂದ ಇದಕ್ಕೆ ಕೇವ್ ಆಫ್ ಸ್ವಾಟ್ಸ್ ಎಂಬ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಇವುಗಳನ್ನು ನೋಡ್ತಾ ಇದ್ರೆ ಮಂಜುಗಡ್ಡೆ ಈ ರೀತಿ ಕ್ರಿಯೇಟ್ ಆಗಿರುತ್ತೆ ಎಂಬಂತೆ ಕಾಣಿಸುತ್ತೆ. ಆದರೆ ಇಲ್ಲಿ ಕಾಣಿಸ್ತಾ ಇರುವ ಎಲ್ಲವೂ ಕೂಡ ಕ್ರಿಸ್ಟಲ್ಗಳೇ. ಆ ಕ್ರಿಸ್ಟಲ್ಗಳು ಎಷ್ಟು ದೊಡ್ಡ ಸೈಜ್ನಲ್ಲಿವೆ ಎಂಬುದನ್ನು ನೀವೇ ಒಂದು ಸಲ ಈ ಕ್ರಿಸ್ಟಲ್ ಮೇಲೆ ನಿಂತಿರುವ ಈ ಮನುಷ್ಯನನ್ನು ನೋಡಿ. ಸೊ ಈ ಕ್ರಿಸ್ಟಲ್ಗಳು ಕೇವಲ ಮಿಲಿಯನ್ ವರ್ಷಗಳಿಂದ ಭೂಮಿಯ ಒಳಗಡೆ ನ್ಯಾಚುರಲ್ ಆಗಿ ತಯಾರಾಗಿವೆ. ಅದೇ ರೀತಿ ಇದನ್ನು ನೋಡ್ತಾ ಇದ್ರೆ ಇಲ್ಲಿ ತುಂಬಾ ಕೂಲ್ ಆಗಿರುತ್ತೆ ಅಂತ ಅನ್ಸುತ್ತೆ. ಆದರೆ ಈ ಪ್ರದೇಶದಲ್ಲಿ ತುಂಬಾ ಭಯಂಕರವಾದ ಹೀಟ್ ಎಂಬುದು ಜನರೇಟ್ ಆಗುತ್ತೆ. ಅಷ್ಟೇ ಅಲ್ಲ, ಇಷ್ಟೊಂದು ಬಿಸಿ ವಾತಾವರಣದಲ್ಲೂ ಕೂಡ ಈ ಅದ್ಭುತವಾದ ದೃಶ್ಯವನ್ನು ನೋಡೋಕ್ಕೆ ಇಲ್ಲಿಗೆ ಬಹಳಷ್ಟು ಜನ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ. ನಂಬರ್ 9, ನೆಸ್ವಿಕೋ ಪೋಸ್ಟ್ ಫಾರೆಸ್ಟ್. ಒರಿಗಾನ್ನಲ್ಲಿರುವ ಟಿಲ್ಲಾಮುಕ್ ಎಂಬ ಸಿಟಿಯ ಕೊನೆಯಲ್ಲಿ ಒಂದು ಭಯಂಕರವಾದ ಗೋಸ್ಟ್ ಫಾರೆಸ್ಟ್ ನ್ಯಾಚುರಲ್ ಆಗಿ ತಯಾರಾಗಿದೆ. ಕೆಲವು 106 ವರ್ಷಗಳ ಹಿಂದೆ ಇಲ್ಲಿ ತುಂಬ ಸುಂದರವಾದ ಸಮುದ್ರ ಮತ್ತು ಅಷ್ಟೇ ಸುಂದರವಾಗಿರುವ ಕಾಡು ಕೂಡ ಇತ್ತು. ಆದರೆ ಒಂದು ದಿನ ಇಲ್ಲಿ ಭಯಂಕರವಾದ ತೂಫಾನ್ ಬಂದಿರೋದ್ರಿಂದ ಈ ಸಮುದ್ರ ಈ ಕಾಡನ್ನು ಪೂರ್ತಿಯಾಗಿ ನಾಶ ಮಾಡಿಬಿಟ್ಟಿದೆ. ಈ ತೂಫಾನ್ ಎಷ್ಟು ದಾರುಣವಾಗಿತ್ತಂದ್ರೆ ಈ ಕಾಡಿನಲ್ಲಿರುವ ಒಂದೊಂದು ಮರದ ಎತ್ತರ ಬರೋಬ್ಬರಿ 200ರಿಂದ 300 ಅಡಿಗಳ ಎತ್ತರದವರೆಗೆ ಅಷ್ಟೊಂದು ದೊಡ್ಡ ದೊಡ್ಡ ಮರಗಳನ್ನು ಕೂಡ ಈ ತೂಫಾನ್ ನಾಶ ಮಾಡಿಬಿಟ್ಟಿದೆ. ಹಾಗಾದರೆ ಇದಕ್ಕೆ ಗೋಸ್ಟ್ ಫಾರೆಸ್ಟ್ ಎಂಬ ಹೆಸರು ಯಾಕೆ ಬಂತು ಅಂದರೆ ಆಗಿನ ಕಾಲದಲ್ಲಿರುವ ಆ ಮರ ಗಿಡಗಳು ಇಂದಿಗೂ ಕೂಡ ಮುರಿದು ಹೋಗಿ ಈ ರೀತಿ ದೂರದಿಂದ ನೋಡಿದಾಗ ಒಂದು ಭಯಂಕರವಾದ ಪ್ರದೇಶವಾಗಿ ಕಾಣಿಸುವುದರಿಂದ ಇದಕ್ಕೆ ಗೋಸ್ಟ್ ಫಾರೆಸ್ಟ್ ಎಂಬ ಹೆಸರು ಬಂದಿದೆ. ಈ ಜಾಗ ಇಷ್ಟೊಂದು ಭಯಂಕರವಾದ ಹೆಸರನ್ನು ಹೊಂದಿದ್ರು ಕೂಡ ಇಲ್ಲಿಗೆ ಬಹಳಷ್ಟು ಜನ ಟೂರಿಸ್ಟ್ಗಳು ಬಂದೋಗ್ತಾ ಇರ್ತಾರೆ. ಸೊ ಈ ರೀತಿ ಈ ಪ್ರದೇಶದ ಟೂರಿಸ್ಟ್ಗಳಿಗೆ ತುಂಬ ಇಷ್ಟವಾಗಿರುವುದರಿಂದ ಇದೊಂದು ಸುಂದರವಾದ ಗೋಸ್ಟ್ ಫಾರೆಸ್ಟ್ ಆಗಿ ಬದಲಾಗಿದೆ. ನಂಬರ್ 10, ದ ಗ್ರೇಟ್ ಬ್ಲೂ ಹೋಲ್ ಸೆಂಟ್ರಲ್. ಅಮೆರಿಕದಲ್ಲಿರುವ ಬೈಲೇಶ್ ಎಂಬ ದೇಶದಲ್ಲಿ ಅಧಿಕೃತವಾಗಿ ಕಾಣಿಸುವ ಒಂದು ಭಯಂಕರವಾದ ಪ್ರದೇಶವಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರೋದು ಒಂದು ಅತಿ ದೊಡ್ಡ ಸಿಂಕ್ ಹೋಲ್. ಅದು ಕೂಡ ಈ ಸಿಂಕ್ ಹೋಲ್ ಸಮುದ್ರದ ಆಳದಲ್ಲಿ ತಯಾರಾಗಿದೆ. ಹಾಗಾದರೆ ಇಷ್ಟು ದೊಡ್ಡ ಸಿಂಕ್ ಹೋಲ್ ಇಲ್ಲಿ ಹೇಗೆ ಏರ್ಪಟ್ಟಿತ್ತು ಅಂದರೆ ಐಸ್ ಏಜ್ ಕಾಲದಲ್ಲಿ ಸಮುದ್ರ ಮಟ್ಟ ಕಡಿಮೆ ಇರೋದ್ರಿಂದ ಅಂಥ ಸಮಯದಲ್ಲಿ ಈ ಸಿಂಕ್ ಹೋಲ್ ಏರ್ಪಟ್ಟಿದೆ ಎಂದು ಹೇಳುತ್ತಿದ್ದಾರೆ. ಆಗಿನಿಂದ ನಿಧಾನವಾಗಿ ಇದು ಒಂದು ದೊಡ್ಡ ಸಿಂಕ್ ಹೋಲ್ ಆಗಿ ಬದಲಾಗಿದೆ.
ನಿಜ ಹೇಳಬೇಕಂದ್ರೆ ಗುಹೆಗಳು ಯಾವ ರೀತಿ ಇರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು, ಆದರೆ ಈ ಸಿಂಕ್ ಹೋಲ್ ಒಳಗಡೆ ಕೂಡ ಒಂದು ಅತಿ ದೊಡ್ಡ ಗುಹೆ ಇದೆ ಅಂದರೆ ನಂಬುತ್ತೀರಾ? ಹೌದು, ಇದರ ಒಳಗೆ ಒಂದು ಅತಿ ದೊಡ್ಡ ಗುಹೆ ಕ್ರಿಯೇಟ್ ಆಗಿದೆ. ಸಾಧಾರಣ ವ್ಯಕ್ತಿಗಳಿಗೆ ಈ ಸಿಂಕ್ ಹೋಲ್ ಒಳಗಡೆ ಯಾರಿಗೂ ಕೂಡ ಹೋಗೋಕ್ಕೆ ಪರ್ಮಿಷನ್ ಇಲ್ಲ, ಆದರೆ ಪ್ರೊಫೆಷನಲ್ ಡೈವರ್ಸ್ಗಳು ಮಾತ್ರವೇ ಇದರ ಒಳಗಡೆ ಹೋಗಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಆ ಆಳವಾದ ಸಿಂಕ್ ಹೋಲ್ನಲ್ಲಿ ಅವರಿಗೆ ಬಹಳಷ್ಟು ವಿಚಿತ್ರವಾದ ಜೀವಿಗಳು ಮತ್ತು ಅತಿ ದೊಡ್ಡ ಮೀನುಗಳು ಆ್ಯಂಡ್ ವಿಷಪೂರಿತವಾದ ಕಾರಲ್ಸ್ ಕಾಣಿಸಿಕೊಂಡಿವೆ. ಅಷ್ಟೇ ಅಲ್ಲ, ಈ ಸಿಂಕ್ ಹೋಲ್ ಬರೋಬ್ಬರಿ 410 ಅಡಿಗಳಷ್ಟು ಆಳದವರೆಗೆ ಏರ್ಪಟ್ಟಿದೆ. ಅದಕ್ಕಾಗಿ ಈ ಸಿಂಕ್ ಹೋಲನ್ನು ಮಾಮೂಲಿ ಜನರು ದೂರದಿಂದ ಮಾತ್ರವೇ ನೋಡಿ ಹೋಗ್ತಾ ಇರ್ತಾರೆ. ಸೊ ಇವು ಎಲ್ಲ ಅದ್ಭುತವಾದ ಮತ್ತು ಭಯಂಕರವಾದ ಪ್ರದೇಶಗಳಲ್ಲಿ ಯಾವ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಮತ್ತು ಯಾವ ಪ್ರದೇಶಕ್ಕೆ ಒಂದು ಸಲ ಹೋಗಬೇಕು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲನ್ನು ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತು ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ.